ಹಲೋ ಗೈಸ್, ಮದುವೆ ಆಗೋದಕ್ಕೆ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ದೀಕ್ಷಿತಾ ಪಿ ಅಂತ 26ರ ವಯಸ್ಸಿನ ಮಹಿಳೆ ಈಕೆ. ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾಳೆ ಹುಡುಗಿ. ಆ್ಯಂಡ್ ಓದಿದ್ದಾಳೆ. ಓದೋದಕ್ಕೆ, ಮನೆಯ ಕೆಲಸ, ವ್ಯವಹಾರಕ್ಕೆ, ಅದಕ್ಕೆ ಇದಕ್ಕೆ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇಂಥ ಹುಡುಗಿಗೆ ಹುಡುಗ ಸಿಗ್ತಾ ಇಲ್ವಾ? ಖಂಡಿತ ಸಿಗ್ತಾ ಇದ್ದಾರೆ. ಬಟ್ ಇಂಟರ್ನೆಟ್ನಲ್ಲಿ ಹುಡುಕಾಟ ಮಾಡೋದೇನಕ್ಕೆ ಅಂದರೆ, ನಾನು ಇಷ್ಟಪಡುವಂತಹ, ನಾನು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥ ಹುಡುಗ. ಸೊ ಈಕೆ ನೋಡಿ, ಬೆಳಗ್ಗೆ ಬೇಗ ಎದ್ದು ಒಂದು ವಾಕಿಂಗ್ ಹೋಗ್ತಾಳೆ. ಆನಂತರ ಬಂದ ತಕ್ಷಣ ಅಡಿಕೆ ವ್ಯಾಪಾರ ಇವ್ರದ್ದು, ಅದೊಂದು ಘಟಕದಲ್ಲಿ ಕೆಲಸ ಮಾಡ್ತಾರೆ. ತದನಂತರ ಮನೆಗೆ ಬರ್ತಾರೆ. ಮನೆಯಲ್ಲಿ ಪ್ರಸ್ತುತ ನಿಸರ್ಗದ ಜೊತೆ ಸಮಯ ಕಳೀತಾಳೆ. ಆ್ಯಂಡ್ ಇವ್ರಿಗೆ ತಾಯಿ ಇಲ್ಲದಂಥ ಮಗಳಾಗಿರ್ತಕ್ಕಂಥ ಕಾರಣ ತಂದೆಯವರು ಪ್ರೀತಿಯಿಂದ ದೀಕ್ಷು ಅಂತ ಕರೀತಾರೆ. ವಯಸ್ಸು ಬಂದು 26ರಿಂದ 27 ವರ್ಷ ನಡೀತಾ ಇದೆ. ಹಳ್ಳಿ ಬಂದುಬಿಟ್ಟು ಕಲ್ಲುಗುಟ್ಟೆ, ಊರು ಬಂದುಬಿಟ್ಟು ಸಿರಿಸಿ, ಉತ್ತರ ಕನ್ನಡದ ಹತ್ರ ಬರುತ್ತೆ. ಹೈಟು ಬಂದು 5.5 ಅಡಿ. ನೋಡೋದಕ್ಕೆ ಬಣ್ಣ ಅಂತ ಏನು ಹೇಳಲ್ಲ, ಇಲ್ಲೇ ಡೈರೆಕ್ಟಾಗಿ ಫೋಟೋನೇ ಕಳಿಸಿದ್ದೀನಿ ನೋಡಿ. ರಾಶಿ ಮೀನರಾಶಿ, ನಕ್ಷತ್ರ ರೇವತಿ ನಕ್ಷತ್ರ. ಆ್ಯಂಡ್ ಕುಟುಂಬದ ಮಾಹಿತಿ ನೋಡೋದಾದರೆ, ಒಬ್ಬ ಅಣ್ಣ, ಒಬ್ಬ ಈಕೆ ದೀಕ್ಷಿತಾ, 2 ಜನರೇ ಮಕ್ಕಳು. ತಂದೆಯಲ್ಲಿ ಪ್ರಸ್ತುತ ಅಡಿಕೆ ವ್ಯಾಪಾರ, ತಾಯಿಯವರು ಪ್ರಸ್ತುತ ಒಂದು ವರ್ಷದ ಹಿಂದೆ ಹಾರ್ಟ್ ಅನ್ನೋ ಪ್ರಾಬ್ಲಮ್ಮಿಂದ ತೀರಿ ಹೋಗ್ತಾರೆ. ಅವರ ಒಂದು ನೆರಳಿನಲ್ಲಿ ಬೆಳೆದಿರ್ತಕ್ಕಂಥ ದೀಕ್ಷಿತಾ ಈ ಒಂದು ಪುಟ್ಟಾಗಿರ್ತಕ್ಕಂಥ ಹುಡುಗಿಗೆ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗನ ಮ್ಯಾಚ್ ಮಾಡೋದು ಇವರ ತಂದೆ ಕನಸಾಗಿದೆ. ಬಟ್ ದೀಕ್ಷಿತಾ ಅವರು ಹೇಳಿರೋದು ಈ ರೀತಿಯ ಹುಡುಗನ ಬೇಡಿಕೆ. ಒಂದನೇದಲ್ಲಿ ಹುಡುಗ ನನ್ನ ತಂದೆ ಮತ್ತು ನನ್ನ ಅಣ್ಣ ಯಾವ ರೀತಿಯಲ್ಲಿ ಕಾಳಜಿಯಿಂದ ನನ್ನನ್ನು ನೋಡ್ಕೊಳ್ತಾರೋ ಅದೇ ರೀತಿ ಕಾಳಜಿಯ ಜೀವನದಲ್ಲಿ ನನ್ನನ್ನು ನೋಡ್ಕೊಂಡು ಹೋಗುವಂಥ ಹುಡುಗ ಆಗಿರಬೇಕು ಅಂತ 1ನೇ ಪಾಯಿಂಟು. ಇವರಷ್ಟೇ ಅಲ್ಲ, ಯಾರೇ ಆಗಿದ್ದರೂ ಕೂಡ ಕಾಮನಾಗಿ ಅದೇ ಹೇಳ್ತಾರೆ. ಯಾಕಂದರೆ ಕೇರಿಂಗು, ಕಾಳಜಿ ಇರ್ತಕ್ಕಂತಹ ಕುಟುಂಬ ವ್ಯಕ್ತಿಯಿಂದ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸೋಕ್ಕೆ ಸಾಧ್ಯ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾಳೆ ಸ್ನೇಹಿತರೆ ನೋಡೋದಕ್ಕೆ. ನೋಡಿ, ಒಂದು ಸ್ವಲ್ಪ ಕಣ್ಣಾಯಿಸ್ಕೊಳ್ಳಿ, ಜೂಮ್ ಮಾಡ್ಕೊಂಡು ನೋಡಿ ಬೇಕಿದ್ರೆ. ಸೊ ಮುದ್ದಾಗಿರ್ತಕ್ಕಂಥ ಹುಡುಗಿ. 2ನೇ ಪಾಯಿಂಟಲ್ಲಿ, ಹುಡುಗ ಕೆಟ್ಟ ಚಟಗಳಿಗೆ ದಾಸನಾಗಿರಬಾರ್ದು. ಅಂದರೆ ಕುಡಿಯೋದು ಕುಡೀಲಿ, ಬಟ್ ಆ ಒಂದು ಕುಡಿತದಿಂದ ನಿಮ್ಮ ಕುಟುಂಬ, ನನ್ನ ಸಂಸಾರ 2 ಹಾಳಾಗಬಾರ್ದು. ಏನೋ ಒಬ್ಬೊಬ್ಬ ಅಂದರೆ ಟೆನ್ಷನ್ ಆಗ್ತಾ ಇದೆಯಾ, ಸಿಗರೇಟ್ ಸೇದು ತುಂಬಾ ಟೆನ್ಷನ್ ಆಗ್ತಿದೆ, ಒಂದು ಡ್ರಿಂಕ್ ಮಾಡು ಮುಗೀತು. ಅದು ಬಿಟ್ಟರೆ ಅದರಲ್ಲೇ ಸ್ನಾನ ಮಾಡುವಂಥ ಹುಡುಗ ಬೇಕಾಗಿಲ್ಲ ನನಗೆ. ನೀವು ಯಾವಾಗಲೂ ವೈಟ್ ಬಟ್ಟೆ ಮತ್ತು ಬ್ಲ್ಯಾಕ್ ಬಟ್ಟೆ ಮಾತ್ರ ಧರಿಸಬೇಕು ಅಂತ ಹುಡುಗ ಆಗಿರಬೇಕು. ಅಂದರೆ ಜಾಸ್ತಿ ಒಂದು ಸ್ವಲ್ಪ ಇವ್ರಿಗೆ ಬ್ಲ್ಯಾಕು ಮತ್ತು ವೈಟ್ ಅಂದರೆ ಇಷ್ಟ. ಅದಕ್ಕೋಸ್ಕರ ಅದು ಡ್ರೆಸ್ಸಿಂಗ್ ಸೆನ್ಸು. ಮತ್ತು ಮೀಸೆ ಮತ್ತು ಗಡ್ಡ ಯಾವತ್ತೂ ಬಿಟ್ಟಿರಬೇಕು, ಅದನ್ನು ತೆಗೆಸಿರಬಾರ್ದು ಅಂತ ಹೇಳಿದ್ದಾರೆ. ಸೊ ಮೀಸೆ ಮತ್ತು ಗಡ್ಡ ಇರಬೇಕಂತೆ. ಜೊತೆಗೆ ನೀವು ಶೂ ಹಾಕ್ಕೊಳ್ಬೇಕು. ಯಾಕಂದರೆ ನಾನು ಹೋಗೋದು ಫಂಕ್ಷನ್ಗಳಿಗೆ, ನನ್ನ ಕುಟುಂಬದಲ್ಲಿ, ನನ್ನ ರಿಲೇಟಿವಲ್ಲಿ ಸ್ವಲ್ಪ ನೋಡಿ ಉರ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ. ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದ ಹೆಲ್ತಿ ಲೈಫ್ ಇರಬೇಕು. ನಿಮ್ಮದೇ ಸ್ವಂತ ಮನೆ ಇರಬೇಕು. ಗದ್ದೆ ಇದೆಯೋ ಇಲ್ವೋ ಬೇಕಾಗಿಲ್ಲ, ಮನೆ ಮಾತ್ರ ಇರಬೇಕು. ಒಳ್ಳೆಯ ಜೀವನದಲ್ಲಿ ಸೆಟಲ್ ಆಗಿರ್ತಕ್ಕಂಥ ಹುಡುಗ ಇದ್ದರೆ ನನಗೆ ಒಪ್ಪಿಗೆ ಇದೆ. ತನ್ನ ಕುಟುಂಬಕ್ಕೂ ಮತ್ತು ನಿಮ್ಮ ಕುಟುಂಬಕ್ಕೂ ಎರಡಕ್ಕೂ ಕೂಡ ಸಮಾನವಾಗಿರ್ತಕ್ಕಂಥ ಟೈಮು ಮತ್ತು ದುಡ್ಡು ಎಲ್ಲನೂ ಕೂಡ ಈಕ್ವಲ್ ಆಗಿ ಕೊಡಬೇಕು. ಇಬ್ಬರೊಂದಿಗೂ ಕೂಡ ಜಗಳ ಆಡೋದಿಲ್ಲ ಅಂತ ಹೇಳಿರೋದು. ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗ ಸಿಕ್ಕರೆ ಇವರ ಕಡೆಯಿಂದ ಆಫರ್ ಇದೆ. ಒಂದು ಕಾರು ವರದಕ್ಷಿಣೆಯಲ್ಲಿ ಮತ್ತು ಒಂದು ಸ್ವಲ್ಪ ದುಡ್ಡಿದೆ. ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ Gmail ಐಡಿಗೆ ಮೆಸೇಜ್ ಮಾಡಿದರೆ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಒಂದು ದೀಕ್ಷಿತಾ ಅವರು ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಕ್ಕಂಥ ಕಾರು ಇದೇ ಆಗಿರೋದು. ಸೊ ನೋಡ್ತಾ ಇದ್ದೀರಾ, ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ರೆಡ್ ಕಲರ್ ಇರತಕ್ಕಂತಹ ಟೊಯೋಟಾ ಅರ್ಬನ್ ಕಾರ್. ಇದೊಂದು ಕ್ರೂಜರ್ ಆಗಿರ್ತಕ್ಕಂಥ, ಕ್ರೂಜರ್ ಅಂತ ಕರೀತಾರಲ್ಲ, ಅದೊಂದು ಹೈಡ್ರರ್ ಆ್ಯಂಡ್ ಇಂಜಿನ್ ಬಂದುಬಿಟ್ಟು 1462ರ CC ಇಂಜಿನ್ ಮತ್ತು 1490ರ ಹೈಬ್ರಿಡ್ ಆಗಿರ್ತಕ್ಕಂಥ ಇಂಜಿನ್. ಇದರ ಟಾಪ್ ಸ್ಪೀಡು 170ರಿಂದ 180. ಅಂದರೆ ಸ್ಪೀಡ್ ಲಿಮಿಟ್ ಸ್ನೇಹಿತರೆ, ಎಷ್ಟು ಓಡಿದ್ರೆ ಸ್ಪೀಡ್ ಲಿಮಿಟ್ ಲಾಕ್ ಆಗುತ್ತೆ ಅಂದರೆ 180 ಲಾಸ್ಟ್. ನೀವು 180ವರೆಗೂ ಓಡಿಸೋದಕ್ಕೆ ಯಾವ ಡ್ರೈವರ್ಗೂ ಬರೋದೇ ಇಲ್ಲ. 100 ಅಂತ ಹಬ್ಬ ಬಂದರೆ ಆಯ್ತು ಅಷ್ಟೇ, ಸ್ಪೀಡ್ ಹೋಗಲ್ಲ. ಯಾಕಂದರೆ ಗಾಳಿ ಸೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಗಾಳಿ ಲೋಡ್ ಬೀಳುತ್ತಲ್ವಾ, ಸೇಕಾದರೆ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದರಲ್ಲಿ 5 ಸೀಟಿನ SIV ಮಾಡೆಲ್. ರಿವ್ಯೂ ಬಂದರೆ ಎಕ್ಸಲೆಂಟ್ ಮೈಲೇಜಿಂಗ್ ವಿತ್ ಹೈಬ್ರಿಡ್ ಆಗಿರ್ತಕ್ಕಂಥ ಕ್ವಾಲಿಟಿ. ಒಳಗಡೆ 5 ಸೀಟ್ ಇದೆ. ಕಲರಲ್ಲಿ ರೆಡ್, ವೈಟ್, ಬ್ಲೂ ಕಲರಲ್ಲಿ ನಿಮಗೆ ಸಿಗುತ್ತೆ. ಸೊ ನೋಡಿ, ಫ್ರೀಯಾಗಿ ಗಾಡಿ ಬಂದಿದೆ ಅಂದರೆ ಪ್ರಸ್ತುತ ಅದೇ ರೀತಿಯಲ್ಲಿ ನೀವು ಕೂಡ ಒಳ್ಳೆಯ ಹುಡುಗ ಆಗಿದ್ದರೆ ಮಾತ್ರ ಇದನ್ನು ಕೊಡ್ತಾರೆ. ಅದ್ರ ರೂಲ್ಸ್ಗಳು ಹೇಳಿದಾರಲ್ವ,
ಒಟ್ಟಿನಲ್ಲಿ 5 ರೂಲ್ಸ್ಗಳು ಹೇಳಿದ್ಲು ಈಕೆ ದೀಕ್ಷಿತ. ಆ ಒಂದು 5 ರೂಲ್ಸ್ಗಳಲ್ಲಿ 4 ರೂಲ್ಸ್ಗಳಲ್ಲಿ ಓಕೆ ಆಗಿರಬೇಕು. ನೀವು ನಿಮ್ಮ ಬಯೋಡಾಟಾ ಕಳಿಸ್ತಿರಲ್ವ ಜಿಮೇಲಲ್ಲಿ, ಅದನ್ನು ಚೆಕಿಂಗ್ ಮಾಡ್ತಾರೆ ಮೊದಲು. ಅದರಲ್ಲಿ ನೀವೇನೇನು ಹೇಳಿರ್ತಾರೆ, ಹೆಂಗೆ ನೋಡ್ಕೊಳ್ತೀನಿ ಅಂದಿರ್ತೀರ, ಅದನ್ನು ಎನ್ಕ್ವೈರಿ ಮಾಡಿ ನಂತರ ಈಕೆ ನಿಮಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕಳಿಸ್ಕೊಡ್ತಾಳೆ. ಸೊ ಇದೊಂದು ಕ್ವಾಲಿಟಿಯ ಗಾಡಿ. ಪ್ರಸ್ತುತ ಈ ಒಂದು ಗಾಡಿಯ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಗಳನ್ನು ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಬಿಕಾಸ್ ಗಾಡಿ ಸುಮ್ಮನೆ ಕೊಡ್ತಾ ಇದ್ದಾರೆ ಅಂದರೆ ಹೆಂಗೋ ಇದೆಯೋ ಹೆಂಗಿಲ್ಲ ಅಂತ ನೋಡಲಾರ್ದೆ ಸುಮ್ಮನೆ ಓಕೆ ಅಂತ ಹೇಳೋದೇನಕ್ಕೆ. ಒಳಗಡೆ ಇರ್ತಕ್ಕಂತಹ ಸಿಸ್ಟಮು, ಸೊ ಇದಕ್ಕೆ ಇಂಟೀರಿಯಲ್ಗಳ ಸ್ಪೇಸ್ ಅಂತೀವಿ ಸ್ನೇಹಿತರೆ. ಬ್ಯಾಕ್ ಸೈಡ್ ಇರ್ತಕ್ಕಂಥ ಸೀಟ್ ಕಂಫರ್ಟಬಲ್ ಸ್ಪೇಸು. ಸೊ ಹೊರಗಡೆ ರೆಡ್ ಕಲರ್ ಬಿಲ್ಡ್ ಕ್ವಾಲಿಟಿ, ಒಳಗಡೆ ಪ್ರಸ್ತುತ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದರ ಗೇರ್ ಸಿಸ್ಟಮು 5+ ಗೇರ್ ಸಿಸ್ಟಮ್ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅದರ ಪಕ್ಕದಲ್ಲಿಯೇ ಸ್ಕ್ರೀನ್ ಹ್ಯಾಂಡ್ ಬ್ರೇಕ್ ಇದೆ ಸ್ನೇಹಿತರೆ. ಸೊ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು, ಅಂದರೆ ಎಷ್ಟೊಂದು ಬಿಗ್ ಆಗಿರ್ತಕ್ಕಂತಹ ಲಾರ್ಜ್ ಸೈಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಟಿವಿಯ ಸ್ಪೇಸು. ಈ ಒಂದು ಸ್ಪೇಸ್ನಲ್ಲಿ ನೀವು ಆ್ಯಪ್ಸ್ಗಳನ್ನು ಯೂಸ್ ಮಾಡ್ಬೋದು, ವಾಟ್ಸಪ್ ಮತ್ತು ಮ್ಯಾಪ್ ಕೂಡ ಯೂಸ್ ಮಾಡ್ಬೋದು. ಸೊ AC ಅಂತ ಕಂಫರ್ಟೇಬಲ್ ಆಗಿದೆ ಸ್ನೇಹಿತರೆ, ಮತ್ತು ಸ್ಪೀಡ್ ಲಿಮಿಟ್ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಆಕ್ಸಿಡೆಂಟ್ ಆಗಬೇಕು ಅಂತ ಚಾನ್ಸಸ್ ಏನಾದರೂ ಬಂದರೆ ಇಲ್ಲಿಂದ ಏರ್ ಬ್ಯಾಗ್ ಅಂತ ಇರುತ್ತೆ. ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಏರ್ ಬ್ಯಾಗ್ ಆಟೋಮೆಟಿಕಲ್ ಆನ್ ಆಗುತ್ತೆ. ಆವಾಗ ನೀವು ಆಕ್ಸಿಡೆಂಟಿಂದ ಫ್ರೀಯಾಗಿ ಆರಾಮಾಗಿ ಉಳ್ಕೊಳ್ಬೋದು. ಇದೊಂದು ಫ್ಯೂಚರ್ಸ್ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ, ಏನೂ ಕೂಡ ಇಶ್ಯೂ ಆಗಲ್ಲ ಅನ್ನೋ ಉದ್ದೇಶದಿಂದ. ಸೊ ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿ ಹೊಸ ಪ್ರೊಫೈಲ್ಗಳು ಬಂದರೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಅಥವಾ ಏನಾದರೂ ಕನ್ಫ್ಯೂಷನ್ ನಿಮಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ, ಅಥವಾ ನನ್ನ ಜಿಮೇಲ್ ಐ ಡಿಗೂ ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಭಯ ಪಡೋಕ್ಕೆ ಹೋಗಬೇಡಿ. ನಿಮ್ಮ ಬಯೋಡಾಟಾಗಳನ್ನು ಕಳಿಸಿ. ಇವತ್ತಿಲ್ಲ ನಾಳೆ ಇವಳಿಲ್ಲ ಅಂದರೆ ಮತ್ತೊಬ್ಬಳು ಒಪ್ಕೊಳ್ತಾಳೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.